ಆಕ್ಸಿಲೇಟರ್ ಕೊಟ್ಟು ಕ್ಲಚ್ ಹಿಡಿದೆ ಮೇಲೆ ಹೋಗ್ತೀರಾ. ನಮ್ಮ ಪೀಟರ್ಸ್ ಕಂಪ್ನಿಯಿಂದ ತೆಂಗಿನ ಮರ ಒಂದು ಮಿಷಿನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದು ಮರ ಬಂದು ಸ್ಟ್ರೈಟ್ ಆಗಿತ್ತು ಅಂದ್ರೂ, ಬೆಂಡ್ ಆಗಿತ್ತು ಅಂದ್ರೂ, ಮರ ಯಾವುದೇ ಥರ ಇತ್ತು ಅಂದ್ರೂ, ಎಷ್ಟೇ ಹೈಟ್ ಆಗಿತ್ತು ಅಂದ್ರೆ ಈ ಮರದಿಂದ ನೀವು ಹತ್ಕೊಂಡು ಯೂಸ್ ಮಾಡ್ಕೋಬಹುದು. ಮರ ಹತ್ತಿ ಇಳಿಯೋದಕ್ಕೆ 50 ರೂಪಾಯಿ ಕೊಡ್ತೀವಿ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ನನಗೆ ಒಂದು ಮರ ಹತ್ತಿ ಕಾಯಿ ಕಿತ್ತು ಕೆಳಗಡೆ ಬಂದರೆ 1 ರೂಪಾಯಿ ಒಳಗಡೆ ಖರ್ಚು ಬೀಳುತ್ತೆ ಸರ್. ಮಿಷಿನ್ ಮೇಲೆ ನಿಂತಿರೋದು 90 kg ವೆಯ್ಟ್ ಇದ್ದೀನಿ, ಎಷ್ಟೇ ಪ್ರೆಸ್ ಮಾಡಿದ್ರು ಮಿಷಿನ್ ಕೆಳಗಡೆ ಬರಲ್ಲ. ಸಣ್ಣ ರೈತರಿಗೆ ಯಾವ ಥರ ಆಗುತ್ತೆ ಅಂತಂದರೆ ಅವರು ದಿನದಲ್ಲಿ ಏನಿರುತ್ತೆ, ಅವ್ರ ಮರಗಳೇನಿರುತ್ತೆ ಅದರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಾಡಿಗೆ ಥರ ಕೊಡ್ತೀನಿ ಅಂದರೂ ಸರ್ ತಿಂಗಳಿಗೆ ಅದರಲ್ಲಿ ಒಂದು 10 ರಿಂದ 12 ಸಾವಿರ ಬಾಡಿಗೆ ದುಡ್ಡು ಬರುತ್ತೆ ಅವ್ರಿಗೆ. ಕೆಳಗಿಳಿ ಏನಿಲ್ಲ, ಜಸ್ಟ್ ರೈಟ್ ಸೈಡ್ ಕ್ಲಚ್ನ ಅಪ್ಲೈ ಮಾಡಿದೆ. ಸೊ ನಾನು ಇವತ್ತು ನಿಮ್ಮ ಹತ್ರ ಯಾವ ವಿಡಿಯೋ ಬಗ್ಗೆ, ಯಾವ ಪ್ರಾಡಕ್ಟ್ ಬಗ್ಗೆ ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ನಮ್ಮ ಪೀಟರ್ಸ್ ಕಂಪ್ನಿಯಿಂದ ತೆಂಗಿನ ಮರ ಒಂದು ಮಿಷಿನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಈ ಕಂಪ್ನಿ ಬಂದು ಆಲ್ಮೋಸ್ಟ್ ನಾವು 4 ಇಯರ್ಸಿಂದ ರನ್ನಿಂಗಲ್ಲಿ ಇದ್ದೀವಿ. ಸೊ ಇವಾಗ ಅಡ್ವಾನ್ಸ್ಡ್ ಆಗಿ ಹೊಸ ಮಾಡೆಲ್ನ ಲಾಂಚ್ ಮಾಡಿದ್ದೀವಿ. ಸೊ ನೀವು ನೋಡ್ತಾ ಇರೋ ಮಿಷಿನ್ ಬಂದ್ಬಿಟ್ಟು ಈ ಮರ ಹತ್ತುವಂಥ ಮಿಷಿನು. ಈ ಮರ ಯೂಸೇಜ್ ಏನಾಗಂತಂದರೆ, ಸೊ ನಿಮಗೆ ಇದು ಮರ ಬಂದು ಸ್ಟ್ರೈಟ್ ಆಗಿತ್ತು ಅಂದ್ರೂ, ಬೆಂಡ್ ಆಗಿತ್ತು ಅಂದ್ರೂ, ಮರ ಯಾವುದೇ ಥರ ಇತ್ತು ಅಂದ್ರೂ, ಎಷ್ಟೇ ಹೈಟ್ ಆಗಿತ್ತು ಅಂದರೆ ಈ ಮರದಿಂದ ನೀವು ಹತ್ಕೊಂಡು ಯೂಸ್ ಮಾಡ್ಕೋಬೋದು. ಇನ್ನೊಂದು ನಿಮಗೆ ಬೆನಿಫಿಟ್ ಏನಾಗುತ್ತೆ ಅಂದರೆ, ಈ ಮರ ಮೇಲ್ಗಡೆ ಹತ್ತದ ಮೇಲೆ ನೀವು ಆ ಮರದ ಮೇಲೆ ನಿಂತ್ಕೊಂಡು ಕೂಡ ನೀವು ಎಳ್ನೀರು ಕೀಳ್ಬೋದು. ಸೊ ಮೇಲ್ಗಡೆ ಸ್ಟ್ಯಾಂಡ್ ಆದಮೇಲೆ ನೀವು ಅದ್ರ ಮೇಲೆ ನಿಂತ್ಕೊಂಡು ಕಾಯಿ ಯಾವ ಥರ ಬೇಕಾದ್ರೆ ಕಿತ್ಕೊಂಡು ಮತ್ತೆ ತಿರ್ಗಾ ಅದನ್ನ ರೊಟೇಷನ್ ಮಾಡ್ಕೊಂಡು ಕೆಳಗಡೆ ಬರ್ಬೋದು. ಸರ್, ಇದು ಮಿಷನ್ ಯಾವ ಥರ ಡಿಸೈನ್ ಮಾಡಿದ್ದೀರಾ? ಸರ್, ಇದು ಅಡ್ವಾನ್ಸ್ ಬಂದಿರೋ ಈ ಮಿಷಿನ್ನ ನಾವು ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂದರೆ, ಇದಕ್ಕೆ 2 ಕಡೆ ವೀಲ್ ಬರುತ್ತೆ ಸರ್. ಇದು ಬಂದು 3 ಲೇಯರ್ ವೀಲ್ ಬರುತ್ತೆ. ಸೊ ಹಾಗೆ ಮಿಷಿನಲ್ಲಿ ಬಂದ್ಬಿಟ್ಟು ನಿಮಗೆ 2.5 HP ಮೋಟರ್ ಬಂದು 52 cc ಮೋಟರ್ ಕೆಪಾಸಿಟಿ ಬರುತ್ತೆ, 2 ಸ್ಟ್ರೋಕ್ ಮಿಷಿನ್ ಬರುತ್ತೆ. ಸೊ ಹಾಗೆ ಅಟ್ ದ ಸೇಮ್ ಟೈಮ್ ಬಂದು ನಿಮಗೆ ಇಲ್ಲಿ ಬಂದು ಎಕ್ಸ್ಟೆಂಡ್ ಕೇಬಲ್ ಬರುತ್ತೆ, ಕ್ಲಚ್ ಒಂದು ಬರುತ್ತೆ. ಸೇಮ್ ನೀವು ಇವಾಗ 2 ವೀಲರ್ ಯಾವ ಥರ ಆಪ್ರೇಟ್ ಮಾಡ್ತೀರಾ ಅದೇ ಥರ ನಿಮ್ಗೆ ಆಪ್ರೇಟಿಂಗ್ ಇರುತ್ತೆ. ಸೊ ಈಸಿ ಯೂಸೇಜ್ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಸೀಟ್ ಇರುತ್ತೆ, ಕನ್ವೀನಿಯಂಟ್ ಆಗಿ ಕೂತ್ಕೋಬಹುದು. ಈಗ ಫ್ಯೂಲ್ ಕೆಪಾಸಿಟಿ ಬಂದು 1 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. 1 ಲೀಟರ್ ಪೆಟ್ರೋಲ್ಗೆ ನೀವು 40 ml ಆಯಿಲ್ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಹೊಸ ಇಂಜಿನ್ ಇರೋದ್ರಿಂದ ನಿಮಗೆ 50 to 60 ಮರ ಹತ್ಬೋದು ಇದು 1 ಲೀಟ್ರಿಗೆ. ಸೊ ಆಫ್ಟರ್ ದಟ್ ಏನಾಗುತ್ತೆ, ನಿಮ್ಗೆ ಯೂಸೇಜ್ ಮಾಡ್ತಾ 1 ಲೀಟ್ರಿಗೆ ಬಂದು 130 ಮರವರೆಗೂ ನೀವು ಇದನ್ನು ಹತ್ಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಸರ್, ಈಗ ರೈತರಿಗೆ ಈ ಮೆಷಿನಿಂದ ಯಾವ ಥರ ಅನುಕೂಲ ಇದೆ ಸರ್? ಸರ್, ಆ್ಯಕ್ಚುಲಿ ಇವಾಗ ನಿಮಗೆ ಇರೋ ಟು ಬಿ ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ, ಈಗ ನಮ್ಮ ಎಂಟೈರ್ ಕರ್ನಾಟಕದಲ್ಲಿರೋ ರೈತರು ಏನು ಮಾಡ್ತಾರೆ ಅಂತಂದರೆ, ಸೊ ಇವಾಗ ಒಂದು ಮರ ಹತ್ತಬೇಕು ಅಂತಂದರೆ ನಾವು ತಮಿಳ್ನಾಡಿಂದ ಆಗ್ಬೋದು, ಇಲ್ಲ ಬಿಹಾರಿಂದ ಆಗ್ಬೋದು, ಇಲ್ಲ ನಾರ್ತ್ ಕಡೆಯಿಂದ ಏನು ಮಾಡ್ತಾರೆ, ಲೇಬರ್ಸ್ಗಳನ್ನ ಕರ್ಕೊಬರ್ತಾರೆ. ಸೊ ಲೇಬರ್ಸ್ಗಳನ್ನ ಕರ್ಕೊಬಂದ್ರೆ ಏನಾಗುತ್ತೆ ಅಂದರೆ, ಅವ್ರಿಗೆ 1 ಲಕ್ಷದಿಂದ 5 ಲಕ್ಷವರೆಗೂ ಅಡ್ವಾನ್ಸ್ ಕೊಟ್ಬಿಟ್ಟು ಕರ್ಕೊಬರ್ತಾ ಇದ್ದಾರೆ. ಸೊ ಇರೋ ಸಿಚುವೇಷನ್ ಏನಾಗುತ್ತೆ, ಅಷ್ಟು ಅವ್ರಿಗೆ 5 ಲಕ್ಷವರೆಗೂ ಅಡ್ವಾನ್ಸ್ ಕೊಟ್ಬಿಟ್ಟು ಕರ್ಕೊಬಂದ್ಬಿಟ್ಟು ಅವರು ತಿಂಗಳಲ್ಲಿ 1 ವಾರ ಕೆಲಸ ಮಾಡಿದ್ರೆ ಮತ್ತೆ ಒಂದು 15 ದಿನ ಹಂಗೆ ರೆಸ್ಟಲ್ಲಿ ಇದ್ಬಿಡ್ತಾರೆ. ಸೊ ಹಾಗಾಗಿ ಓನರ್ ಆದವ್ರಿಗೆ ಏನಾಗುತ್ತೆ, ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅವ್ರಿಗೆ ಆ ಒಂದು ಲೇಬರ್ ಕಾಸ್ಟಿಂಗ್ ಏನಾಗ್ಬೋದು ಮತ್ತು ಅವ್ರ ಎಕ್ಸ್ಪೆಂಡಿಚರ್ ಏನಿರುತ್ತೆ ಎಲ್ಲನೂ ನಿಮಗೆ ಈ ಒಂದು ಮಿಷಿನಲ್ಲಿ ಸೇವಿಂಗ್ ಮಾಡ್ಬೋದು. ಯಾವ ಥರ ಅಂತಂದರೆ, ಸೊ ಇವಾಗ ಒಂದು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ, ಲೇಬರ್ಗಳನ್ನ ಹೊರಗಡೆಯಿಂದ ಕರ್ಕೊಬರ್ತಾರೆ, 5 ಲಕ್ಷ ಅಡ್ವಾನ್ಸ್ ಕೊಟ್ಟು ಕರ್ಕೊಬರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, 1 ವಾರ ಕೆಲಸ ಮಾಡ್ತಾರೆ, ಒಂದು 15 ದಿನ ಅವ್ರು ಕೆಲಸ ಮಾಡಲ್ಲ. ಸೊ ಅವಾಗ 15 ದಿನ ಬಂದು ಓನರ್ ಲಾಸ್ ಆಗುತ್ತೆ. ಸೊ ಅದನ್ನು ಇದರಿಂದ ನೀವು ಫುಲ್ಫಿಲ್ ಮಾಡ್ಬೋದು. ಯಾವ ಥರ ಅಂತಂದರೆ, ಈ ಮಿಷಿನ್ನ ಸರ್ ಇವಾಗ ನೀವು ದಿನಕ್ಕೆ ಹಬ್ಬ ಬಂದು ಒಂದು 50 ಮರ ಹತ್ತೀವಿ ಅಂದ್ಕೊಳ್ಳಿ. ಸೊ 50